ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. 2022 10ನೇ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ. 10ನೇ ತಿಂಗಳಿನ ಪ್ರಾರಂಭ ಭಾನುವಾರ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮಗೆ ಆಸ್ಪದವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ನಾವು ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳೆ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಡಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಡಲು ಪ್ರೇರಿಸು ನಮ್ಮೆಲ್ಲರನ್ನು. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೇ, ನಿಮ್ಮ ಮಕ್ಕಳಾದ ನಾವುಗಳು, ನಮ್ಮ ಪಿತೃಗಳು ನಿಮ್ಮನ್ನು ಆರಾಧಿಸಿದಂತಹ ಈ ಪರಿಶುದ್ಧ ದಿನದಲ್ಲಿ ಮತ್ತೊಂದಾವರ್ತಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ನಂಬಿಗಸ್ತಿಕೆಯನ್ನು, ನಿಮ್ಮ ತ್ಯಾಗಪೂರ್ಣವಾದ ಮರಣವನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ನಮ್ಮ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ನಾವು ಹಾಡುವಂತಹ ಹಾಡುಗಳು, ಧ್ಯಾನಿಸುವಂತಹ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕರ್ತನೆ, ನಾವುಗಳು ಕರ್ತನೆ ಏಕ ಮನಸ್ಸಿನಿಂದ ನಿಮ್ಮನ್ನು ಆರಾಧಿಸುವಾಗ ನಮ್ಮ ಆರಾಧನೆಯು ಪರಲೋಕ ಸಂತೋಷಿಸುವಂತಹ ಆರಾಧನೆಯಾಗಿ ಮಾರ್ಪಡುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಮುಂಜಾನೆಯಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ತನೆ ಪಟ್ಟಣಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ ನಡೆಯುವಂತಹ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಇಂದಿನ ಆರಾಧನೆಗಳನ್ನು ಕರ್ತನೆ ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರ ಮಕ್ಕಳು ಏಕ ಮನಸ್ಸಿನಿಂದ ಕರ್ತನೆ ನಿಮ್ಮನ್ನು ಆರಾಧಿಸುವಾಗ ಇಂದಿನ ಆರಾಧನೆ ಕರ್ತನೆ ನಮ್ಮೆಲ್ಲರ ಜೀವಿತಕ್ಕೆ, ನಮ್ಮ ದೇಶಕ್ಕೆ ಕರ್ತನೆ ಒಂದು ಬಿಡುಗಡೆಗೆ, ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಮತ್ತೊಂದು ಆವರ್ತಿ ಕರ್ತನೆ ಆದಿಯಿಂದ ಅಂತ್ಯದವರೆಗೆ ದೇವರ ಸಾನ್ನಿಧ್ಯವನ್ನು ನಾವು ಬೇಡುವಂತವರಾಗಿದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನ ನಾವು ಪ್ರಾರಂಭದಿಂದ ಕೊನೆಯವರೆಗೆ ಅನುಭವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಮತ್ತೊಂದಾವರ್ತಿ ದೇವರ ನಾಮಕ್ಕೆ ಮಹಿಮೆಯನ್ನು ನಾನು ಸಲ್ಲಿಸುವಂತವನಾಗಿದ್ದೇನೆ. ಈ ಮುಂಜಾನೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರನ್ನು ನಾವು ಮಹಿಮೆಪಡಿಸುವ. ಮುಂದೆ ಹೋಗುವೆನು ನನ್ನ ಯೇಸುವೆ ನೊಂದಿಗೇನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ ಎಂಬ ಹಾಡನ್ನು ಹಾಡಿ ದೇವರನ್ನ ನಾವು ಮಹಿಮೆಪಡಿಸುವ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೇನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ.
ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡದೆ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವನ ಪಡದೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು, ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವವ ನಾ ಪಡೆದೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ, ಆ ಗುರಿ ಮುಟ್ಟುವ ತನಕ. ಒಬ್ಬ ಭಕ್ತನ ಭರವಸೆ, ಒಬ್ಬ ಭಕ್ತನ ದೃಢತೆ ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ನಿತ್ಯ ಜೀವವ ನಾ ಪಡೆದೆ.
ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ನಮ್ಮೆಲ್ಲರ ಒಂದು ದೃಢತೆ ಅನ್ನುವಂಥದ್ದು, ನಮ್ಮೆಲ್ಲರ ಒಂದು ಭರವಸೆ ಅಥವಾ ಪ್ರತಿಯೊಬ್ಬ ಕ್ರೈಸ್ತನು ಎದುರು ನೋಡುವಂತಹ ಒಂದೇ ಒಂದು ಕಾರ್ಯ ಅಥವಾ ಒಂದೇ ಒಂದು ಸಂಗತಿ ನಿತ್ಯ ಜೀವ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರಿಂದ ದೂರ ಹೋದಂತಹ ನಮ್ಮನ್ನ, ದೇವರೊಂದಿಗೆ ಯಾವ ಸಂಬಂಧವಿಲ್ಲಂತ ನಮ್ಮನ್ನ, ಅನ್ಯರು ಪರದೇಶಿಗಳು ನರಕ ಪಾತ್ರರು ಆಗಿದ್ದಂತಹ ನಮ್ಮನ್ನ ತಂದೆಯಾದ ದೇವರು ಪ್ರೀತಿ ಮಾಡಿದ್ದರ ಫಲವಾಗಿ ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದು, ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡೆನು. ಆತನ ಕರೆಯುವಿಕೆ, ಆತನ ಆರಿಸುವಿಕೆ ನಮ್ಮ ಮೇಲೆ ಇದ್ದದ್ದರ ಫಲವಾಗಿ ಪಾಪಿಗಳಾಗಿದ್ದಂತಹ ನಮ್ಮನ್ನ, ನರಕ ಪಾತ್ರರಾಗಿದ್ದಂತಹ ನಮ್ಮನ್ನ, ದೇವರ ಕುಟುಂಬದೊಂದಿಗೆ, ದೇವರೊಂದಿಗೆ ಯಾವ ಸಂಬಂಧವಿಲ್ಲದಂತಹ ನಮ್ಮನ್ನ ತಂದೆಯಾದ ದೇವರು ನಮ್ಮನ್ನು ಆಕರ್ಷಿಸಿ, ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು, ತಂದೆಯ ಆಕರ್ಷಣೆ ಇಲ್ಲದೆ ಯಾರು ಪುತ್ರನ ಬಳಿಗೆ ಬರೋದಿಲ್ಲ. ನಮ್ಮ ಕುಟುಂಬದಲ್ಲಿ, ನಮ್ಮ ಸಮೂಹದಲ್ಲಿ, ನಮ್ಮ ಸಮುದಾಯದಲ್ಲಿ ಅನೇಕರು ಇದ್ದಾಗ್ಯೂ ದೇವರ ಆರಿಸುವಿಕೆ ನಮ್ಮ ಮೇಲೆ ಬಂದದ್ದರ ಫಲವಾಗಿ ಈಶಯನಿಗೆ ಅನೇಕ ಮಕ್ಕಳು ಇದ್ದಾಗ್ಯೂ, ಈಶಯನ ಮಕ್ಕಳು ಸೌಲನ ಸೈನ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದಾಗ್ಯೂ ದೇವರ ಕರೆಯುವಿಕೆ, ದೇವರ ಆರಿಸುವಿಕೆ ಬಂದಂಥದ್ದು ಗಣನೆಗೆ ಬಾರದ, ಗುಡ್ ಫಾರ್ ನಥಿಂಗ್, ತನ್ನ ತಂದೆಯ ಹಾಡುಗಳನ್ನು ಸಾಕುತ್ತಿದ್ದಂತಹ ದಾವೀದನ ಮೇಲೆ, ಹಾಗೆಯೇ ಗಣನೆಗೆ ಬಾರದಂತಹ ನಮ್ಮ ಮೇಲೆ ಕರ್ತನ ಆಕರ್ಷಣೆ, ತಂದೆಯಾದ ದೇವರ ಆಕರ್ಷಣೆ ಇದ್ದದರ ಫಲವಾಗಿ ದೇವರ ಮಕ್ಕಳಾಗುವಂತಹ ಭಾಗ್ಯವನ್ನ ಅಥವಾ ದೇವರ ಮಕ್ಕಳೆಂಬ ಪದವಿಯನ್ನ ನಾವು ಪಡೆದುಕೊಂಡು ಈ ಮುಂಜಾನೆಯಲ್ಲಿ ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ಹೀಗೆ ದೇವರನ್ನ ಆರಾಧಿಸುವಂತಹ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡಿರುವಂತಹ ಪ್ರತಿಯೊಬ್ಬ ದೇವರ ಮಗಳ ಬಯಕೆ ಏನಾಗಿರಬೇಕೆಂದರೆ, ಅಥವಾ ಅವನ ಗುರಿ ಏನೆಂದರೆ ನಿತ್ಯ ಜೀವ. ಇಲ್ಲಿ ಹಾಡುಗಾರನು ಹೇಳುವಂಥದ್ದು, ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ. ಸೊ ನಾವು ಹಿಂಬಾಲಿಸುವುದಕ್ಕೆ, ಕುರಿಗಳು ಹೇಗೆ ಕುರುಬನನ್ನ ಹಿಂಬಾಲಿಸುತ್ತದೋ ಹಾಗೆಯೇ ನಾವು ಹಿಂಬಾಲಿಸಬೇಕಾಗಿರುವಂಥದ್ದು ನಮಗಾಗಿ, ನಮ್ಮ ಪಾಪಗಳಿಗಾಗಿ ಕಲ್ವಾರಿಯಲ್ಲಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡಂತಹ ಯೇಸುವಿನ ಹಿಂಭಾಗದಲ್ಲಿ. ಹೀಗೆ ಯೇಸುವಿನ ಹಿಂದೆ ಹೋಗುವಂತಹ ಒಬ್ಬ ವ್ಯಕ್ತಿ, ನಿತ್ಯ ಜೀವವನ್ನ ಪಡೆದುಕೊಂಡಿರುವಂತಹ ಒಬ್ಬ ವ್ಯಕ್ತಿ,
ಈ ಲೌಕಿಕ ಜೀವಿತದಲ್ಲಿ ತನಗೆ ಸಂಭವಿಸುವಂತಹ ಯಾವ ಕಾರ್ಯಗಳು ಆತನಿಗೆ ಯೇಸುವನ್ನ ಹಿಂಬಾಲಿಸುವುದಕ್ಕೆ ಆಟಂಕವಾಗಿ ಅಡ್ಡಿಯಾಗಿ ಮಾರ್ಪಡುವುದಿಲ್ಲ. ಅಪೊಸ್ತಲನಾದ ಪೌಲನು ಹೇಳಿರುವಂಥದ್ದು, ನನಗೆ ಲಾಭವಾಗಿರುವಂಥದ್ದನ್ನ ಕ್ರಿಸ್ತನ ನಿಮಿತ್ತ ಕಸವೆಂದು ಎಣಿಸುತ್ತೇನೆ. ಇಲ್ಲಿ ಹಾಡುಗಾರನು ಹೇಳಿರುವಂಥದ್ದು, ಹಿಂಸೆ ಸಂಕಟ ಬಂದರೂ ಸಹ ನಾನು ಸಂತೋಷದಿಂದ ಆತನ ಹಿಂದೆ ಹೋಗುತ್ತೇನೆ, ನನ್ನ ಶಿಲುಬೆಯನ್ನು ಹೊತ್ತುಕೊಂಡು. ನನ್ನ ಯೇಸುವಿನ ಕೃಪೆ ನನಗೆ ಸಾಕು, ನಾನು ಈ ಲೋಕದಲ್ಲಿ ಸ್ಥಿರವಾಗಿ ಮುಂದೆ ಹೋಗ್ತೇನೆ. ಅಸ್ಥಿರಪಡಿಸುವಂತಹ, ಅಲುಗಾಡಿಸುವಂತಹ ಅನೇಕ ಸಂದರ್ಭಗಳು, ಸನ್ನಿವೇಶಗಳು ನನ್ನ ಜೀವಿತದಲ್ಲಿ ಬಂದಾಗ್ಯೂ ಬರಬಹುದಾಗ್ಯೂ ಯೇಸುವಿನ ಕೃಪೆ ನನ್ನ ಸಂಗಡ ಇದ್ದದ್ದರಿಂದ ನಾನು ಆತನನ್ನ ಹಿಂಬಾಲಿಸಿ ಮುಂದಕ್ಕೆ ಹೋಗುತ್ತೇನೆ. ಕಾರಣ ನನಗೆ ಇರುವಂತಹ ಒಂದೇ ಒಂದು ಗುರಿ, ಅದು ನಿತ್ಯ ಜೀವ. ಅಪೊಸ್ತಲನಾದ ಪೌಲನು ತಿಮೋಥಿಯನಿಗೆ ಬರೆಯುವಂಥದ್ದು, ನಾನು ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿದ್ದೇನೆ. ಐ ಫಿನಿಶ್ಡ್ ಮೈ ರೇಸ್. ಸೊ ಒಬ್ಬ ಭಕ್ತನ ಜೀವಿತ ಅನ್ನುವಂಥದ್ದು ತಮ್ಮ ಹೋರಾಟವನ್ನ, ತಮ್ಮ ಓಟವನ್ನ ಕಡೆಗಾಣಿಸುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದು ದೇವರನ್ನು ಆರಾಧಿಸುವಾಗ ಈ ಒಂದು ಪ್ರಶ್ನೆ ನಮಗೆ ನಾವೇ ಕೇಳಿಕೊಳ್ಳಬೇಕು. ದೇವರು ನನಗೆ ಕೊಟ್ಟಿರುವಂತಹ ಆ ಒಂದು ಓಟವನ್ನ ನಾನು ಓಡುವಂಥವನಾಗಿದ್ದೇನ? ಅಬ್ರಹಾಮನನ್ನು ದೇವರು ಕರೆದು ಬೇರ್ಪಡಿಸಿದನು. ಅಬ್ರಹಾಮನ ದೇವರ ಕರೆಯುವಿಕೆಗೆ ಹೋಗೊಟ್ಟು ಅಬ್ರಹಾಮನು ಎಲ್ಲವನ್ನ ಬಿಟ್ಟು ಹೊರಟು ಬಂದ. ಮಾರ್ಗ ಮಧ್ಯದಲ್ಲಿ ದೇಶದಲ್ಲಿ ಬರವು ಇರುವಂಥದ್ದನ್ನು ಕಂಡಾಗ ದೇವರ ಅನುಮತಿಯನ್ನ ಕೇಳದೆ ಆತನು ಐಗುಪ್ತ ದೇಶಕ್ಕೆ ಇಳಿದು ಹೋದ. ಸೊ ನಮ್ಮ ಜೀವಿತದಲ್ಲಿ ದೇವರ ಕರೆಯುವಿಕೆಗೆ ಹೋಗೊಟ್ಟು ಎಲ್ಲವನ್ನ ತ್ಯಜಿಸಿ ಆತನ ಹಿಂದೆ ಬರುವುದಕ್ಕೆ ತೀರ್ಮಾನಿಸಿದಂತಹ ನಾವುಗಳು ಮಾರ್ಗ ಮಧ್ಯದಲ್ಲಿ ಹಿಂಸೆಗಳು, ಕಷ್ಟಗಳು, ಸಂಕಟಗಳು, ಹೋರಾಟಗಳು ಇವುಗಳು ಬರುವಂತಹ ಸಂದರ್ಭದಲ್ಲಿ ತಿಳಿದೋ ತಿಳಿಯದೆಯೋ ಅಬ್ರಹಾಮನ ಹಾಗೆ ಕರೆದಾತನ ಮಾತಿಗೆ ಅವಿಧೇಯರಾಗಿ ನಮ್ಮ ಕಣ್ಣಿಗೆ ಸರಿ ಕಾಣುವಂಥದ್ದ ಮಾರ್ಗದಲ್ಲಿ ನಾವು ಹೋಗಿದ್ದೇವಾ ಎಂಬುವಂಥದ್ದನ್ನ ಒಂದು ಸಾರಿ ನಾವು ಯೋಚಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯಕರವಾಗಿರುವಂಥದ್ದಾಗಿದೆ. ಕ್ರೈಸ್ತ ಜೀವಿತ ಒಂದು ಗುರಿಯ ಜೀವಿತ. ಕ್ರೈಸ್ತ ಜೀವಿತದ ಏಕೈಕ ಗುರಿ ಅನ್ನುವಂಥದ್ದು ನಿತ್ಯ ಜೀವ. ಅದಕ್ಕೆ ಸರಿಸಮಾನವಾಗಿರುವಂತಹ ಅಥವಾ ಅದನ್ನು ಬದಲಾಯಿಸುವುದಕ್ಕೆ ಬೇರೆ ಯಾವ ಗುರಿಯೂ ನಮಗೆ ಈ ಲೋಕದಲ್ಲಿ ಇಲ್ಲ. ಆದುದರಿಂದಲೇ ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ನಾನು ಸಾವಿಗೆ ಎದರೇನು, ನಿತ್ಯ ಜೀವವ ನಾ ಪಡೆದೆ. ಒಂದು ದೃಢವಾದ ನಂಬಿಕೆಯಲ್ಲಿ, ದೃಢವಾದ ವಿಶ್ವಾಸದಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ನಿತ್ಯ ಜೀವವ ನಾ ಪಡೆದೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತಹ ನನ್ನ ಪ್ರೀತಿಯರೇ, ಆ ಒಂದು ದೃಢವಾದಂತಹ ನಂಬಿಕೆ, ದೃಢವಾದಂತಹ ವಿಶ್ವಾಸ ನಮ್ಮ ಜೀವಿತದಲ್ಲೂ ಉಂಟು ಎಂಬುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥ ಒಂದು ಕಾಲಘಟ್ಟಗಳಲ್ಲಿ ನಾವು
ಸೇರಿ ಬಂದಿದ್ದೇವೆ. 2022ರ 10ನೇ ತಿಂಗಳಿಗೆ ನಾವು ಕಾಲಿಟ್ಟಿದ್ದೇವೆ. ಕಳೆದು ಹೋದ ದಿನಗಳನ್ನ, ವಾರಗಳನ್ನ, ತಿಂಗಳುಗಳನ್ನ ನಾವು ಅವಲೋಕಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಅನೇಕ ಅದ್ಭುತಗಳು, ಆಶ್ಚರ್ಯಗಳು, ಅಥವಾ ದೇವರಿಂದ ನಾವು ಹೊಂದಿಕೊಂಡಿರುವಂತಹ ಆಶೀರ್ವಾದಗಳು, ಇವೆಲ್ಲವನ್ನು ನಾವು ಯೋಚಿಸಿ ಅವಲೋಕಿಸುವುದಾದರೆ ನಾವು ಹೊಂದಿಕೊಂಡಿರುವಂತಹ ಆಶೀರ್ವಾದಗಳಿಗೆ ಅನುಗುಣವಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವಾ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಹಾಕಿಕೊಳ್ಳಬೇಕಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ನಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ಒಂದು ದಿನದ ಪ್ರತ್ಯೇಕತೆ ಅನ್ನುವಂಥದ್ದು ಅಕ್ಟೋಬರ್ 2ನೇ ತಾರೀಕು ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಥವಾ ಮಹಾತ್ಮ ಗಾಂಧಿ ಜಯಂತಿಯನ್ನ ಆಚರಿಸುವಂತಹ ಒಂದು ದಿವಸ. ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ಯೇಸು ಸ್ವಾಮಿ ತನ್ನ ಪರ್ವತ ಪ್ರಸಂಗದಲ್ಲಿ ಹೇಳಿದಂತಹ ಒಂದು ಮಾತು, ಲವ್ ಯುವರ್ ಎನಿಮೀಸ್. ಯೇಸು ಕ್ರಿಸ್ತನ ಪರ್ವತ ಪ್ರಸಂಗ ಮಹಾತ್ಮ ಗಾಂಧೀಜಿಯವರ ಜೀವಿತದಲ್ಲಿ ಒಂದು ಆದರ್ಶದ ಬೋಧನೆಯಾಗಿತ್ತು. ದೇಶವು ಗುಲಾಮತನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ಪ್ರತ್ಯುಪಕಾರವನ್ನ ನೆನೆಸದೆ ಅಥವಾ ಯಾವುದೇ ರೀತಿಯ ಸ್ಥಾನಮಾನಗಳನ್ನ ಎದುರು ನೋಡದೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಅಹಿಂಸೆಯ ಮಾರ್ಗದ ಮೂಲಕ ದೇಶದ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವಂತಹ ಆಂಗ್ಲ ಸೈನಿಕರ ಮೇಲೆ ದಬ್ಬಾಳಿಕೆಯ ಮಂತ್ರವನ್ನ ಪ್ರಯೋಗಿಸದೆ, ಮುಯ್ಯಿಗೆ ಮುಯ್ಯಿ ತೀರಿಸದೆ ಅಹಿಂಸೆಯ ಮಾರ್ಗದ ಮೂಲಕ ಅನೇಕ ವೇದನೆಗಳನ್ನ, ಕಷ್ಟಗಳನ್ನ, ಸೆರೆಮನೆ ವಾಸಗಳನ್ನ ಅನುಭವಿಸಿ ದೇಶಕ್ಕಾಗಿ, ದೇಶಕ್ಕೋಸ್ಕರವಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಆ ಮಹಾ ವ್ಯಕ್ತಿಯನ್ನ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ನಂತರ ದೇಶದ ಪ್ರಧಾನಿಯಾಗುವುದಕ್ಕೆ ಕನಸು ಕಂಡಂಥವರಲ್ಲ. ದೇಶದ ಉನ್ನತ ಸ್ಥಾನದಲ್ಲಿ ಕೂರುವುದಕ್ಕೆ ಕನಸು ಕಂಡಂಥವರಲ್ಲ. ಅವರಿಗೆ ಇದ್ದಂಥ ಏಕೈಕ ಉದ್ದೇಶ ದೇಶ ಸ್ವತಂತ್ರಗೊಳ್ಳಬೇಕು, ಗುಲಾಮತನ ನೀಗಬೇಕು. ಈ ಮುಂಜಾನೆಯಲ್ಲಿ ಆ ಒಂದು ತ್ಯಾಗವನ್ನ ನಾವು ಮನನ ಮಾಡಿ ಅವರಿಗೆ ಗೌರವವನ್ನ ಸಲ್ಲಿಸುವಂತಹ ವ್ಯಕ್ತಿಗಳಾಗಿರಬೇಕು. ಈ ಮುಂಜಾನೆಯ ಅಲ್ಪ ಸಮಯದ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ದೇವರ ವಾಕ್ಯ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದರ 2ನೇ ಅಧ್ಯಾಯ ಅದರ 5 ಮತ್ತು 5ರಿಂದ 9 ವಾಕ್ಯಗಳು. 1 ಪೇತ್ರ 2ನೇ ಅಧ್ಯಾಯ 5ರಿಂದ 9 ವಾಕ್ಯ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. 9ನೇ ವಾಕ್ಯ. ನೀವಾದರೂ ನಿಮ್ಮನ್ನು
ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ ವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರ ಸೇವೆಯಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯ ಪಾತ್ರ ಅಥವಾ ದೇವರ ಸೇವೆಗೆ ನಮ್ಮ ಕೊಡುಗೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯನ್ನ ಮುಗಿಸಿ ಲೋಕದ ಪಾಪಗಳಿಗೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡು ಸುಮಾರು 40 ದಿನ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಹೇಳಿದಂತಹ ಮಾತುಗಳು ಇಂತಿವೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 18, 19, 20 ವಾಕ್ಯ. 19ನೇ ವಾಕ್ಯ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. 20ನೇ ವಾಕ್ಯದ ಪ್ರಾರಂಭ, ನಾನು ನಿಮಗೆ ಆಜ್ಞಾಪಿಸಿದನಲ್ಲ, ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಒಬ್ಬ ವಿಶ್ವಾಸಿಯ ಕರ್ತವ್ಯ ಏನೆಂಬುವಂಥದ್ದನ್ನ ಪರಿಶುದ್ಧ ಸತ್ಯವೇದವು ಬಹಳ ಸ್ಪಷ್ಟವಾಗಿ ಬರೆದಿರುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಪೇತ್ರನು ಈ ಪತ್ರಿಕೆಯನ್ನ ಬರೆದಂತಹ ಕಾಲ ಕ್ರೈಸ್ತರಿಗೆ ಮಹಾ ಪೀಡೆಯ ಒಂದು ಕಾಲವಾಗಿತ್ತು. AD 64ರಲ್ಲಿ ರೋಮ್ ಪಟ್ಟಣವು ಬೆಂಕಿಯಿಂದ ಸುಡಲ್ಪಟ್ಟಾಗ ಇದಕ್ಕೆ ಕಾರಣ ಕ್ರೈಸ್ತರು ಎಂಬುದಾಗಿ ಅಂದಿನ ಚಕ್ರವರ್ತಿಯಾಗಿದ್ದ ನೀರೋ ತೀರ್ಮಾನಿಸಿ ಕ್ರೈಸ್ತರನ್ನ ಪೀಡಿಸುವುದಕ್ಕೆ ಆತನು ತೀರ್ಮಾನಿಸಿದಂತಹ ಒಂದು ಕಾಲವಾಗಿತ್ತು. ಅಪೊಸ್ತಲರ ಕೃತ್ಯದಲ್ಲಿ ಸೌಲನ ಕಾಲದಲ್ಲಿ ಸಭೆಯ ಮೇಲೆ ಒಂದು ಪೀಡನೆ ಉಂಟಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದಕ್ಕಿಂತಲೂ ಕ್ರೂರವಾದಂತಹ ಪೀಡನೆಯ ಕಾಲವಾಗಿತ್ತು AD 64ರಲ್ಲಿ ನೀರೋ ಮೂಲಕವಾಗಿ ಉಂಟಾದಂತಹ ಒಂದು ಪೀಡನೆ. ಈ ಪೀಡನೆಯ ಸಂದರ್ಭದಲ್ಲಿ ಅಪೊಸ್ತಲನಾದ ಪೇತ್ರನು ಪೊಂತ, ಗಲಾತ್ಯ, ಕಪದೋಕ್ಯ, ಆಸಿಯ, ಬಿಥುನ್ಯ ಸೀಮೆಯಲ್ಲಿರುವ ಸಭೆಗಳಿಗೆ 5 ಸಭೆಗಳಿಗೆ ಅಲ್ಲಿರುವಂತಹ ವಿಶ್ವಾಸಿಗಳಿಗೆ ಕೆಲವು ಎಚ್ಚರಿಕೆಯ ಆದರಣೆಯ ಮಾತುಗಳನ್ನು ಬರೆಯುವಂಥದ್ದನ್ನ ಈ ಪತ್ರಿಕೆಯ ಮೂಲಕವಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಪತ್ರಿಕೆಯಲ್ಲಿ ಇರುವಂತಹ ಒಂದು ಸಮ್ಮರಿ ಅನ್ನುವ ಸಾರಾಂಶ ಅನ್ನುವಂಥದ್ದು ಕ್ರೈಸ್ತರಿಗೆ ಒಂದು ಉತ್ಕೃಷ್ಟವಾದ ಶ್ರೇಷ್ಠವಾದಂತಹ ಒಂದು ನಿರೀಕ್ಷೆ ಉಂಟೆಂಬುದಾಗಿ ನಾವು ಸ್ವಲ್ಪ ಮುಂಚೆ ಆಡಿದ್ವಿ. ನಾನು ಸಾವಿಗೆ ಎದರೇನು, ನಿತ್ಯ ಜೀವವ ನಾ ಪಡೆದೆ. ನೀರೋ ಚಕ್ರವರ್ತಿಯ ಕಾಲದಲ್ಲಿ ಸಭೆಯು ಮಹಾಪೀಡನೆಯ ಮೂಲಕ ಹಾದು ಹೋಗುವುದಕ್ಕಿರುವಂಥದ್ದನ್ನ ಮನಗಂಡಂತಹ ಪೇತ್ರನು ತನ್ನ ಪತ್ರಿಕೆಯ ಮೂಲಕ ಜನರನ್ನ ಉತ್ತೇಜಿಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ.
ಈ ಪತ್ರಿಕೆಯನ್ನು ಪೌಲನು ಪ್ರಾರಂಭಿಸುವಂಥದ್ದು ಪವಿತ್ರಾತ್ಮದಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ. ಯಾರು ಪ್ರತಿಷ್ಠಿಸಲ್ಪಟ್ಟವರು? ದ ಅನಾಯಿಂಟೆಡ್ ಒನ್. ಹಳೆಯ ಒಡಂಬಡಿಕೆಯನ್ನು ನಾವು ಕಲಿಯುವಾಗ ಐಗುಪ್ತದಿಂದ ಇಸ್ರಾಯೇಲ್ ಜನರನ್ನ ಮೋಶೆಯ ನಾಯಕತ್ವದಲ್ಲಿ ದೇವರು ಕರೆತಂದನು. ಹೀಗೆ ಕರೆತಂದಂತಹ ದೇವರು ವಿಮೋಚನಾ ಕಾಂಡ 7ನೇ ಅಧ್ಯಾಯದಲ್ಲಿ ಮೋಶೆಗೆ ಹೇಳುವಂಥದ್ದು, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ನೀವು ನನಗೆ ಒಂದು ಆಲಯವನ್ನು ಕಟ್ಟಬೇಕು. ಸೊ ಹೀಗೆ ದೇವರು ಜನರ ಮಧ್ಯದಲ್ಲಿ ವಾಸಿಸುವುದಕ್ಕೋಸ್ಕರ ಆಲಯವನ್ನ ಕಟ್ಟುವುದಕ್ಕೆ ಹೇಳಿದರು. ಮೋಶೆಯ ಯೆಹೋವನ ಆಜ್ಞೆಗೆ ಅನುಗುಣವಾಗಿ ಮೋಶೆ ಯೆಹೋವನಿಗೆ ಒಂದು ಆಲಯವನ್ನ ಕಟ್ಟುವಂಥದ್ದನ್ನು ನಾವು, ಒಂದು ದೇವದರ್ಶನ ಗುಡಾರವನ್ನ ಕಟ್ಟುವಂಥದ್ದನ್ನು ನಾವು ನೋಡುತ್ತೇವೆ. ದೇವದರ್ಶನ ಗುಡಾರವನ್ನ ಕಟ್ಟಿದ ತದನಂತರವಾಗಿ ವಿಮೋಚನಾ ಕಾಂಡ 40ನೇ ಅಧ್ಯಾಯಕ್ಕೆ ನಾವು ಬರುವಾಗ ಸರ್ವಶಕ್ತನಾದ ದೇವರು ಇಸ್ರಾಯೇಲರ 12 ಗೋತ್ರಗಳಲ್ಲಿ ಒಂದು ಗೋತ್ರವಾದ ಲೇವಿ ಗೋತ್ರದಲ್ಲಿಯೂ ಆರೋನನ ಕುಟುಂಬವನ್ನ ತನ್ನ ಯಾಜಕ ಸೇವೆಗೋಸ್ಕರವಾಗಿ ಪ್ರತಿಷ್ಠಿಸಿಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಯಾಜಕ ಸೇವೆಯು ಕೇವಲ ಒಂದು ಗೋತ್ರಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಾಗಿತ್ತು. ಸೊ ಇದನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತದೆ, ಆರೋನನಿಂದ ಪ್ರಾರಂಭವಾಗಿ ಏಲಿಯ ತನಕ ಆ ಯಾಜಕ ಸೇವೆ ಮುಂದುವರಿಸಿಕೊಂಡು ಬರುವಂಥದ್ದು. ಏಲಿಯ ನಂತರವಾಗಿ ದೇವರು ಏಲಿಯ ಮಕ್ಕಳಿಗೆ ಬದಲಾಗಿ ಸಮುವೇಲನನ್ನ ಒಬ್ಬ ಪ್ರವಾದಿಯಾಗಿ, ಒಬ್ಬ ಯಾಜಕನಾಗಿ ಸ್ವೀಕರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಈ ಭಾಗಗಳನ್ನು ನಾವು ಕಲಿಯುವಾಗ ಯಾಜಕತ್ವವು ಒಂದು ಪ್ರತ್ಯೇಕ ಗುಂಪಿಗೆ ಮಾತ್ರ ಸೀಮಿತವಾಗಿರುವಂಥದ್ದಾಗಿತ್ತು. ಆದರೆ ಈ ಯಾಜಕತ್ವ ಸೇವೆಯನ್ನು ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಹೇಳಿರುವಂಥ ಒಂದು ಮಾತಿದೆ, ಮಹಾಯಾಜಕನಾಗಿರುವಂಥವನು ತನ್ನನ್ನು ತಾನು ವಿಕಾರಗೊಳಿಸಬಾರದು, ತನ್ನ ಬಟ್ಟೆಯನ್ನ ಹರಿದುಕೊಳ್ಳಬಾರದು. ಮಹಾಯಾಜಕನು ಧರಿಸುವಂತಹ ವಸ್ತ್ರ ವರ್ಷದಿಂದ ವರ್ಷಕ್ಕೆ ಬದಲಾಗುವಂಥದ್ದಲ್ಲ, ತಲೆಮಾರಿನಿಂದ ತಲೆಮಾರಿಗೆ ಬದಲಾಗುವಂಥದ್ದಲ್ಲ. ದೇವರ ವಾಕ್ಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅರಣ್ಯಕಾಂಡದಲ್ಲಿ ನಾವು ನೋಡುತ್ತೇವೆ, ಮಹಾಯಾಜಕನಾದಂತಹ ಆರೋನನು ಮೃತಿಯನ್ನ ಹೊಂದುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು ಅರಣ್ಯಕಾಂಡ 20ನೇ ಅಧ್ಯಾಯ 25ರಿಂದ 28 ವಾಕ್ಯದಲ್ಲಿ, ನೀನು ಆರೋನನನ್ನು ಅವನ ಮಗನಾದ ಎಲ್ಲಾಜಾರನನ್ನು ಕರೆದುಕೊಂಡು ಓರ್ ಬೆಟ್ಟವನ್ನು ಹತ್ತಿ ಆರೋನನ ವಸ್ತ್ರವನ್ನು ತೆಗೆದು ಅವನ ಮಗನಾದ ಎಲ್ಲಾಜಾರನಿಗೆ ತೊಡಿಸಬೇಕು. 27-28 ವಾಕ್ಯ, ಸರ್ವ ಸಮೂಹದವರು ನೋಡುತ್ತಿರಲಾಗಿ ಅವರು ಓರ್ ಬೆಟ್ಟವನ್ನು ಹತ್ತಿದರು. ಮೋಶೆ ಆರೋನನ ವಸ್ತ್ರವನ್ನು ತೆಗೆದು ಬಿಟ್ಟು ಅವನ ಮಗನಾದ ಎಲ್ಲಾಜಾರನಿಗೆ ತೊಡಿಸಿದನು. ಹಳೆಯ ಒಡಂಬಡಿಕೆಯಲ್ಲಿ ಪೌರೋಹಿತ ಸೇವೆ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿತ್ತು. ಈ ಪುರೋಹಿತ ಸೇವೆಯ ಜವಾಬ್ದಾರಿಗಳು ಏನೆಂಬುವಂಥದ್ದನ್ನು ನಾವು ಕೂಲಂಕುಷವಾಗಿ ಕಲಿಯುವಾಗ ಸತ್ಯವೇದದಲ್ಲಿ ಯಾಜಕ ಎಂಬ ಪದ ಮೊದಲು ಬರೆಯಲ್ಪಟ್ಟಿರುವಂಥದ್ದು ಆದಿಕಾಂಡ 6ನೇ ಅಧ್ಯಾಯದಲ್ಲಿ. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನ ಕುರಿತಾಗಿ ಬರೆದಿರುವಂಥದ್ದು
ಇವನು ಪರಾತ್ಪರನಾದ ದೇವರ ಯಾಜಕನು ಆಗಿದ್ದನು ಎಂಬುದಾಗಿ. ಈ ಯಾಜಕನಾಗಿದ್ದ ಮೆಲ್ಕಿಸೆದೇಕನು ಅಬ್ರಾಹ್ಮನನ್ನ ಆಶೀರ್ವದಿಸುವಂಥದ್ದನ್ನು ನೋಡುತ್ತೇವೆ. ಯಾಜಕ ಸೇವೆಯ ಒಂದು ಮಜಲು, ಒಂದು ಮೆಟ್ಟಿಲು ಅನ್ನುವಂಥದ್ದು ಜನರನ್ನ ಆಶೀರ್ವದಿಸುವಂಥದ್ದು. ಯಾಜಕ ಸೇವೆಯ ಎರಡನೇ ಮೆಟ್ಟಿಲು ಮನುಷ್ಯನ ಪರವಾಗಿ ದೇವರಿಗೆ ಯಜ್ಞಗಳನ್ನ, ಕಾಣಿಕೆಗಳನ್ನ ಸಮರ್ಪಿಸುವಂಥದ್ದು. ಇಬ್ರಿಯ ಪತ್ರಿಕೆ 8ನೇ ಅಧ್ಯಾಯ 3ನೇ ವಾಕ್ಯ, ಪ್ರತಿಯೊಬ್ಬ ಮಹಾಯಾಜಕನು ಕಾಣಿಕೆಗಳನ್ನು, ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನೇಮಕವಾಗಿರುತ್ತಾನೆ. ಇಬ್ರಿಯ 5:1, ಪ್ರತಿಯೊಬ್ಬ ಮಹಾಯಾಜಕನು ಮನುಷ್ಯರೊಳಗಿಂದ ಆರಿಸಲ್ಪಟ್ಟವನಾಗಿದ್ದು ಮನುಷ್ಯರಿಗೋಸ್ಕರ ದೇವರ ಕಾರ್ಯವನ್ನು ಜರುಗಿಸುವುದಕ್ಕೆ ನೇಮಿಸಲ್ಪಟ್ಟಿರುತ್ತಾನೆ. ಈ ಪುರೋಹಿತ ಸೇವೆಯ ಮೂರನೇ ಮೆಟ್ಟಿಲು ಜನರಿಗೆ ದೇವರ ವಾಕ್ಯವನ್ನು ಬೋಧಿಸುವಂಥದ್ದು. ಯಾಜಕ ಕಾಂಡ 10ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೆಹೋವನು ಆರೋನನಿಗೆ ಹೇಳುವಂಥದ್ದು, ಯೆಹೋವನು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಮಾಡಿದ ಎಲ್ಲ ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂಥದ್ದು ನಿಮ್ಮ ಕರ್ತವ್ಯವಾಗಿದೆ. ಯಾಜಕ ಸೇವೆ ಅನ್ನುವಂಥದ್ದು ಅನೇಕ ಮೆಟ್ಟಿಲುಗಳನ್ನ, ಅನೇಕ ಮಜಲುಗಳನ್ನ ಹೊಂದಿರುವಂಥದ್ದಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಯಾಜಕ ಸೇವೆ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿತ್ತು. ಕುಟುಂಬದಿಂದ ಕುಟುಂಬಕ್ಕೆ ಅದು ವರ್ಗಾಯಿಸಲ್ಪಡುವಂಥದ್ದಾಗಿತ್ತು. ಆದರೆ ಯೇಸು ಕ್ರಿಸ್ತನ ಐಹಿಕ ಸೇವೆಯ ಸಮಯದಲ್ಲಿ ಯೇಸುವನ್ನು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅಂದಿನ ಮಹಾಯಾಜಕನಾಗಿದ್ದ ಕಾಯಾಫನು ಯೇಸುವಿನ ಮಾತನ್ನ ಕೇಳಿ ತನ್ನ ವಸ್ತ್ರವನ್ನ ಹರಿದುಕೊಂಡನು ಎಂದು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನ ಶಿಲುಬೆಯ ಮರಣದೊಂದಿಗೆ ದೇವಾಲಯದ ತೆರೆಯು ಮೇಲಿನಿಂದ 2 ಭಾಗವಾಗಿ ಹರಿದು ಹೋಯಿತು. ಅಲ್ಲಿಯವರೆಗೆ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೆ ವರ್ಷಕ್ಕೆ 1 ಬಾರಿ ಮಾತ್ರ, ಅದು ಮಹಾಪುರೋಹಿತನು ಮೊದಲು ತನ್ನ ಪಾಪ ಪರಿಹಾರಕ್ಕೋಸ್ಕರವಾಗಿ ಯಜ್ಞವನ್ನು ಸಮರ್ಪಿಸಿ ತದನಂತರವಾಗಿ ಆತನು ಮಹಾಪರಿಶುದ್ಧ ಸ್ಥಳವನ್ನು ಆತನು ಪ್ರವೇಶಿಸುತ್ತಿದ್ದನು. ಆದರೆ ಯೇಸು ಕ್ರಿಸ್ತನ ತ್ಯಾಗದ ಮರಣದ ಮೂಲಕ ನಮ್ಮೆಲ್ಲರಿಗೆ ಧೈರ್ಯದಿಂದ ಕೃಪಾಸನದ ಬಳಿಗೆ ಹೋಗುವಂತಹ ಒಂದು ಭಾಗ್ಯ ಅದು ನಮಗೆ ಲಭಿಸಲ್ಪಟ್ಟಿದೆ. ಸೊ ಇವೆಲ್ಲವನ್ನ ಕ್ರೋಢೀಕರಿಸಿ ಪೇತ್ರನು ತನ್ನ ಪತ್ರಿಕೆಯ ಮೂಲಕವಾಗಿ ಮಹಾಪೀಡೆಯಲ್ಲಿ ಹಾದು ಹೋಗುತ್ತಿರುವಂತಹ ಪೊಂತ, ಗಲಾತ್ಯ, ಕಪದೋಕ್ಯ, ಆಸ್ಯ, ಬಿಥುನ್ಯ ಸಭೆಯಲ್ಲಿರುವಂತಹ ದೇವಜನರಿಗೆ ಹೇಳುವಂಥದ್ದು, ಈ ಪೀಡೆಗಳ ಮಧ್ಯದಲ್ಲಿ ಪ್ರಿಯರೇ, ನೀವು ದೇವರಿಗಾಗಿ ಪ್ರತಿಷ್ಠಿಸಲ್ಪಟ್ಟವರಾಗಿದ್ದೀರಿ. ಹೀಗೆ ದೇವರಿಗೋಸ್ಕರವಾಗಿ ಪ್ರತಿಷ್ಠಿಸಲ್ಪಟ್ಟವರಾಗಿರುವಂತಹ ನೀವುಗಳು, ನಿಮಗೆ ಕೆಲವು ಜವಾಬ್ದಾರಿಗಳು ಕೊಡಲ್ಪಟ್ಟಿದೆ. ಅದರಲ್ಲಿ ಒಂದು ಜವಾಬ್ದಾರಿ ಎನ್ನುವಂಥದ್ದು, ನೀವು ಜೀವವುಳ್ಳ ಕಲ್ಲುಗಳಾಗಿದ್ದೀರಿ. ದೇವಾಲಯವು ಯಹೂದ್ಯರಿಗೆ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕವಾಗಿದೆ. ದಾವೀದನು ದೇವಾಲಯವನ್ನು ಕಟ್ಟುವುದಕ್ಕೆ ತೀರ್ಮಾನಿಸಿದಾಗ್ಯೂ ಯೆಹೋವನು ಅವರಿಗೆ ಬಹಳ ಶ್ರೇಷ್ಠವಾದಂತಹ, ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಸ್ಥಳವಾಗಿತ್ತು. ಆದರೆ ಇಸ್ರಾಯೇಲ್ ಮಕ್ಕಳು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದರ ಫಲವಾಗಿ ಯೆಹೋವನ ಆಲಯವು ಕೆಡವಲ್ಪಟ್ಟಿತು. ಹೀಗೆ ಯೆಹೋವನ ಆಲಯವು ಕೆಡವಲ್ಪಟ್ಟ ಮೇಲೆ ಇಸ್ರಾಯೇಲರು
70 ವರ್ಷ ಬಾಬೇಲ್ ದೇಶಕ್ಕೆ ಪ್ರವಾಸಿಗಳಾಗಿ ಹೋದಂಥದ್ದು ನಮ್ಮೆಲ್ಲರಿಗೆ ತಿಳಿದಿರುವಂತಹ ಒಂದು ವಿಚಾರ. ನಂತರ ನೆಹಮ್ಯನ ಕಾಲಘಟ್ಟಗಳಲ್ಲಿ ಚದರಿ ಹೋದಂತಹ ಪ್ರವಾಸಿಗಳಾಗಿ ಹೋದಂತಹ ಜನರು ಯೆರೂಸಲೇಮಿಗೆ ತಿರುಗಿ ಬರುವಂಥದ್ದನ್ನು ನೋಡುತ್ತೇವೆ. ಈಗ ತಿರುಗಿ ಬಂದಂತಹ ಜನರು ಮೊದಲು ಮಾಡಿದಂತಹ ಒಂದು ಕಾರ್ಯ, ಬಿದ್ದು ಹೋದಂತಹ ಪೌಳಿಗೋಡೆಗಳನ್ನು, ಬಿದ್ದು ಹೋದಂತಹ ದೇವಾಲಯವನ್ನು ಪುನರ್ಜೀವನಗೊಳಿಸುವಂಥದ್ದು. ಕಾರಣ, ಯೆಹೂದ್ಯರಿಗೆ ದೇವಾಲಯ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ಘಟಕವಾಗಿತ್ತು. ನೆಹಮ್ಯನ ಪುಸ್ತಕ 4ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದು, ಇಸ್ರಾಯೇಲರು ಪೌಳಿಗೋಡೆಗಳನ್ನು ಕಟ್ಟುತ್ತಿರುವಂತಹ ಸುದ್ದಿಯನ್ನು ಕೇಳಿದಂತಹ ಸನ್ಬಟ್ಟನು ಹೇಳುವಂಥದ್ದು, ಇವರು ನಿತ್ರಾಣಿಗಳಾದ ಈ ಯೆಹೂದ್ಯರು ಮಾಡುವುದೇನು? ಇವರು ತಮ್ಮನ್ನು ಬಲಪಡಿಸಿಕೊಳ್ಳಬೇಕೆಂದಿದ್ದಾರೋ? ಯಜ್ಞವನ್ನು ಅರ್ಪಿಸುವರೋ? ಈ ಹೊತ್ತೆ ಈ ಕೆಲಸವನ್ನು ತೀರಿಸುವರೇನು? ಸುಟ್ಟು ಹೋದ ಪಟ್ಟಣದ ಧೂಳಿನ ರಾಶಿಯೊಳಗೆ ಉಗಿದು ಹೋದ ಕಲ್ಲುಗಳನ್ನು ಬದುಕಿಸುವರೇನೋ ಎಂದು ಹೇಳಿ ಯೆಹೂದ್ಯರನ್ನ ಗೇಲಿ ಮಾಡಿದರು. ಅಂದು ಯೆಹೂದ್ಯರು ಕಟ್ಟಿದಂಥದ್ದು ಬೆಂಕಿಯಲ್ಲಿ, ಭೂಮಿಯಲ್ಲಿ ಉಗಿದು ಹೋದ ಕಲ್ಲನ್ನು ತೆಗೆದು ಅವುಗಳ ಮೂಲಕ ತಿರುಗಿ ದೇವಾಲಯವನ್ನ, ಪೌಳಿಗೋಡೆಯನ್ನ ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು ಹೇಳುವಂಥದ್ದು, ಪ್ರತಿಯೊಬ್ಬ ವಿಶ್ವಾಸಿಯು, ಪ್ರತಿಯೊಬ್ಬ ದೇವರ ಮಗಳು ಒಂದು ಜೀವವುಳ್ಳ ಕಲ್ಲುಗಳಾಗಿದ್ದು ನಾವು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೇವೆ. ಇಲ್ಲಿ ಪೇತ್ರನು ಉದ್ದೇಶಿಸಿರುವಂಥದ್ದು ಒಂದು ಶಾರೀರಿಕವಾದ ಕಟ್ಟಡವನ್ನಲ್ಲ. ಪೇತ್ರನು ಉದ್ದೇಶಿಸಿರುವಂಥದ್ದು ಒಂದು ಆತ್ಮಿಕವಾದ ಮಂದಿರವನ್ನ. ಪೌಲನು ಬರೆದಿರುವಂಥದ್ದು, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಈ ಮುಂಜಾನೆಯಲ್ಲಿ ನನ್ನ ವಾಕ್ಯವನ್ನು, ನನ್ನ ಮಾತನ್ನು ಕೇಳುವಂತ ನನ್ನ ಪ್ರೀತಿಯ ದೇವ ಜನರೇ, ಕ್ರೈಸ್ತರಾಗಿರುವಂತಹ ನಾವುಗಳು ದೇವರು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ನಿರ್ವಹಿಸುವಂಥದ್ರಲ್ಲಿ ನಾವು ಎಷ್ಟರ ಮಟ್ಟಿಗೆ ಆಸಕ್ತವುಳ್ಳವರಾಗಿದ್ದೇವೆ? ಇಲ್ಲಿ ಪೇತ್ರನು ಬರೆದಿರುವಂಥದ್ದು, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ನೀವು ಕಟ್ಟಲ್ಪಡುತ್ತಾ ಇದ್ದೀರಿ. ಲಯಟಿ ಎಂಬ ಒಂದು ಪದ ಇದೆ. ಲಯಟಿ ಸಂಡೆ ಎಂಬುದಾಗಿ ಕ್ರೈಸ್ತರುಗಳು ಆಚರಿಸುವಂತಹ ಒಂದು 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 ವಿಧಾನ ಉಂಟು. ಲಯಟಿ ಅಂದರೆ ಸರ್ವ ಸಮೂಹದವರು. ದೇವರ ಸೇವೆ ಒಂದು ಪ್ರತ್ಯೇಕ ಗುಂಪಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ನಮ್ಮ ಜವಾಬ್ದಾರಿ ಆಲಯಕ್ಕೆ ಹೋಗಿ ಆರಾಧನೆಗೆ ಭಾಗಿಯಾಗುವಂಥದ್ದು ಮಾತ್ರವಲ್ಲ. ನಮ್ಮ ಜವಾಬ್ದಾರಿ ಕಾಣಿಕೆಯನ್ನು, ದಶಮ ಭಾಗವನ್ನು ಕೊಡುವಂಥದ್ದು ಮಾತ್ರವಲ್ಲ. ನಮ್ಮ ಏಕೈಕ ಜವಾಬ್ದಾರಿ ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ಸಾರುವಂಥದ್ದು. ಇಲ್ಲಿ ಪೇತ್ರನು ಸ್ಪಷ್ಟವಾಗಿ ಬರೆದಿದ್ದಾನೆ. ಸಭೆಯು ಪೀಡನೆಯ ಮೂಲಕ ಹಾದು ಹೋಗುತ್ತಿರುವಾಗ ಪೇತ್ರನು ಸ್ಪಷ್ಟವಾಗಿ ಹೇಳುವಂಥದ್ದು, ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುತ್ತಿರುವಂತಹ ನನ್ನ ಪ್ರೀತಿಯ ದೇವ ಜನರೇ, ಇದುವರೆಗೂ ಈ ಒಂದು ಸತ್ಯದಲ್ಲಿ ನಾವು ನಡೆಯದೆ ಹೋಗಿದ್ದರೆ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ಜೀವಿತವನ್ನ ದೇವರ ಸನ್ನಿಧಾನದಲ್ಲಿ ಪುನರ್ಪರಿಶೀಲಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ.
ಇಸ್ರಾಯೇಲರು ಸುಟ್ಟು ಹೋದ ಕಲ್ಲುಗಳ ಮೂಲಕವಾಗಿ ದೇವಾಲಯವನ್ನ ಕಟ್ಟಿ ಯಜ್ಞವನ್ನ ಸಮರ್ಪಿಸಿದರೆ, ನಾವುಗಳು ಜೀವವುಳ್ಳ ಕಲ್ಲುಗಳಾಗಿರುವ ನಮ್ಮ ಮೂಲಕ ಇತರರನ್ನ ಕ್ರಿಸ್ತನೆಡೆಗೆ ನಡೆಸಿ ದೇವರಿಗೆ ಒಂದು ಆತ್ಮಿಕ ಯಜ್ಞವನ್ನ, ಆತ್ಮಿಕ ಆಲಯವನ್ನ ಕಟ್ಟುವುದಕ್ಕೆ ನೀನು ನಾನು ಬಾಧ್ಯಸ್ಥರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಈ ಮಾತುಗಳ ಮೂಲಕ ಸರ್ವಶಕ್ತನಾದ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸುತ್ತೇವೆ ಸ್ವಾಮಿ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಕೆ ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಮತ್ತು ದಾವರ್ತಿ ಕರ್ತನೆ, ಈ ದಿನವನ್ನ ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಆಶೀರ್ವದಿಸು, ನಿನ್ನ ಕೃಪೆಯಲ್ಲಿ ತುಂಬಿಸು. ಪ್ರಾರ್ಥನೆ ಕಲಿತಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆಯು ನಾವು ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.